ನಾನು ಶಾಲೆಗೆ ಹೋಗುವ ಸಂದರ್ಭದಲ್ಲಿ ನನ್ನ ಅಪ್ಪ ತೀರಿಕೊಂಡ್ರು. ನಮ್ಮ ಅಪ್ಪ ಅಮ್ಮನದು ಲವ್ ಮ್ಯಾರೇಜ್. ಅಪ್ಪ ಬೇರೆ ಊರಿನಿಂದ ಬಂದವರಾಗಿದ್ರು. ಈಗ ಅವರು ಹೋದ ನಂತರ ನನ್ನನ್ನು ಮತ್ತು ಅಮ್ಮನನ್ನು ನಮ್ಮ ಅಜ್ಜಿ ಅವರ ಮನೆಯಲ್ಲಿ ಇರಿಸಿಕೊಂಡ್ರು. ನಮ್ಮ ಅಜ್ಜಿ ಮನೆಯಲ್ಲಿ ನಮ್ಮ ಜೊತೆ ಮಾವ ಹಾಗೂ ಅವರ ಫ್ಯಾಮಿಲಿ ಇತ್ತು. ನಮ್ಮ ಮಾವನ ಮಗ ಸರ್ವೇಶ್, ಅವನು ನನಗಿಂತ 3 ವರ್ಷ ಚಿಕ್ಕವನು. ನನ್ನನ್ನ ಅಜ್ಜಿ ತುಂಬಾ ಹೆಚ್ಚಾಗಿ ಪ್ರೀತಿಸ್ತಾ ಇದ್ದರು. ಅದರಲ್ಲೂ ಅಪ್ಪ ಹೋದ ನಂತರ ನನಗೆ ವಿಶೇಷವಾದ ಪ್ರೀತಿ ತೋರಿಸ್ತಿದ್ರು. ಅಜ್ಜಿ ಎಲ್ಲಿಗೆ ಹೋಗೋದಾದರೂ ನನ್ನನ್ನ ಕರ್ಕೊಂಡೇ ಹೋಗ್ತಿದ್ರು. ನಮ್ಮನೆಯಲ್ಲಿ ಟಿವಿ ಯಾವಾಗಲೂ ನಡೀತಾನೆ ಇರ್ತಿತ್ತು. ಅಜ್ಜಿ ಒಂದೆಲ್ಲ ಒಂದು ಧಾರಾವಾಹಿಗಳನ್ನ ನೋಡ್ಕೊಂಡು ಕೂತ್ಕೊಂಡು ಬಿಡ್ತಿದ್ರು. ನಾನು ಕೂಡ ಆಗಾಗ ಅವರ ಜೊತೆ ಕೂತು ಕೆಲವೊಂದು ಸೀರಿಯಲ್ಸ್ನ ನೋಡ್ತಿದ್ದೆ. ಹಾಗಾಗಿ ನನಗೆ ಓದೋದ್ರೂ ಆಸಕ್ತಿ ಕಡಿಮೆಯಾಗಿ ಹೋಗ್ತಿದೆ. ನಮ್ಮ ಮಾವ ಬಂದು ಬೈದ್ರೂ ಅಜ್ಜಿ ನನ್ನನ್ನ ಮುದ್ದಿನಿಂದ ಪ್ರೊಟೆಕ್ಟ್ ಮಾಡ್ತಿದ್ಲು. ಅಂತೂ SSLC ಮುಗಿಸ್ದೆ. ಓದೋದ್ರಲ್ಲಿ ಅಷ್ಟೊಂದು ಆಸಕ್ತಿ ತೋರಿಸ್ತಾ ಇರಲಿಲ್ಲ. ನನ್ನನ್ನ ಸಹ ಕಾಲೇಜ್ ಕಳಿಸಿದ್ರು. ನಾನು ಫ್ರೆಂಡ್ಸ್ ಜೊತೆ ಹರಟೆ ಹೊಡೆಯುವುದರಲ್ಲೇ ಕಾಲ ಕಳಿತಿದ್ದೆ. ಶಾಲಾ ಪುಸ್ತಕದ ಒಳಗೆ ಕಾದಂಬರಿ ಪುಸ್ತಕಗಳನ್ನ ಇಟ್ಕೊಂಡು ಓದ್ತಿದ್ದೆ. ಹಾಗಾಗಿ PSCಯಲ್ಲಿ ಫೇಲ್ ಆದೆ. ಹಾಗಾಗಿ ನಂಗೆ ಬೇಗ ಮದುವೆ ಮಾಡಿಬಿಡುವ ಯೋಚನೆ ಮಾಡಿದ್ರು. ಆ ಸಮಯದಲ್ಲಿ ಪ್ರೀತಿ ಪ್ರೇಮಗಳ ಬಗ್ಗೆ ತುಂಬಾ ಆಸಕ್ತಿ ಹೊಂದಿದ್ದ ನನಗೂ ಮದುವೆ ಮಾಡಿಸ್ತಾರೆ ಅಂತ ಗೊತ್ತಾದಾಗ ಒಂದು ರೀತಿನಲ್ಲಿ ಖುಷಿಯಾಗಿತ್ತು. ಹಾಗಾಗಿ ನಾನು ಕೂಡ ಅದಕ್ಕೆ ಒಪ್ಪಿಕೊಂಡಿದ್ದೆ. ನನ್ನನ್ನ ಒಬ್ಬ ಕಾಂಟ್ರಾಕ್ಟರ್ಗೆ ಕೊಟ್ಟು ಮದುವೆ ಮಾಡಿದ್ರು. ನಿಜ ಹೇಳಬೇಕು ಅಂದ್ರೆ ನನ್ನ ಗಂಡ ತುಂಬಾ ಸುಂದರವಾಗಿದ್ದಾರೆ. ಒಳ್ಳೆ ಹೈಟ್, ಸ್ಟ್ರಾಂಗ್ ಪರ್ಸನಾಲಿಟಿ. ಹಾಗಂತ ನಾನು ಕೂಡ ಯಾವುದರಲ್ಲೂ ಕಮ್ಮಿ ಇಲ್ಲ. ಯಾವ್ಯಾವುದು ಎಲ್ಲೆಲ್ಲಿ ಎಷ್ಟೆಷ್ಟು ಇರಬೇಕು ಅಷ್ಟಿದೆ. ನಾನೊಬ್ಬಳು ಆಕರ್ಷಕವಾಗಿರೋ ಹೆಣ್ಣು ಅಂತ ನನಗೆ ಗೊತ್ತಾಗಿತ್ತು. ಯಾಕಂದ್ರೆ ನಾನು ಎಲ್ಲೇ ಹೋದ್ರೂ ಕೂಡ ಜನ ನನ್ನನ್ನ ಗುರಾಯಿಸ್ತಾ ಇದ್ರು. ಅದು ಈಗ ಮಾತ್ರ ಅಲ್ಲ, ನನಗೆ ಮದುವೆಗೆ ಮುಂಚೆ ಕೂಡ ಇಂತಹ ಅನುಭವ ಆಗಿತ್ತು. ನಮ್ಮನೆ ಹತ್ರ ಇರೋ ತರಕಾರಿ ಅಂಗಡಿನಲ್ಲಿ ಆಗಾಗ ನಾನು ತರಕಾರಿ ತರದಕ್ಕೆ ಹೋಗ್ತಿದ್ದೆ. ಆಗ ಅಂಗಡಿಯವನು ಯಾವಾಗಲೂ ನನ್ನನ್ನ ನೋಡ್ಕೊಂಡೇ ಇರ್ತಿದ್ದ. ನನ್ನನ್ನ ಹೆಚ್ಚು ಹೊತ್ತು ಅವನ ಅಂಗಡಿನಲ್ಲಿ ನಿಲ್ಲಿಸಿಕೊಂಡು ಏನಾದ್ರೂ ಒಂದು ವಿಷಯದ ಬಗ್ಗೆ ಮಾತಾಡ್ತಾನೆ ಇರ್ತಿದ್ದ. ಎಲ್ಲರೂ ಹೋದ ಮೇಲೆ ನನಗೆ ತರಕಾರಿ ಕೊಟ್ಟು ಕಳಿಸ್ತಿದ್ದ. ಮಾತಾಡುವಾಗ ಡಬಲ್ ಮೀನಿಂಗ್ ಮಾತುಗಳನ್ನ ಆಡ್ತಿದ್ದ. ಆಗ ಅದು ನಂಗೆ ಅರ್ಥನೇ ಆಗ್ತಿರ್ಲಿಲ್ಲ. ಪಪ್ಪಾಯಿಗಳನ್ನ ಕೊಳ್ಳುವಾಗ, ಈಗ ಪಪ್ಪಾಯಿಗಳು ಸ್ವಲ್ಪ ಚಿಕ್ಕದಾಗಿದೆ, ನಿನ್ನಷ್ಟಿಲ್ಲ ಅಂತ ನನ್ನ ಕಡೆ ನೋಡಿ ಹೇಳ್ತಿದ್ದ. ಆಗ ನಂಗೆ ಅರ್ಥ ಆಗ್ತಿರ್ಲಿಲ್ಲ. ನಾನು ಸುಮ್ನಾಗಿ ಬಿಡ್ತಿದ್ದೆ. ಆದರೆ ಈಗ ಮದುವೆ ನಂತರ ಅದೆಲ್ಲವೂ ನೆನಪಾಗಿ ಯಾಕವನು ಆ ರೀತಿ ಮಾತಾಡ್ತಿದ್ದ ಅನ್ನೋದರ ಅರ್ಥ ಗೊತ್ತಾಗ್ತಿದೆ. ಈಗ ನನ್ನ ಗಂಡ ತುಂಬಾ ಚೆನ್ನಾಗಿ ನೋಡಿಕೊಳ್ತಾರೆ. ಒಬ್ಬ ಗಂಡನಿಂದ ಏನೆಲ್ಲ ಸಿಗಬೇಕು ಅದೆಲ್ಲ ನಂಗೆ ಸರಿಯಾಗಿ ಸಿಗತಿದೆ. ನನ್ನ ಗಂಡನ ಆಸ್ತಿ ನಾನು ಅನ್ಕೊಂಡಿದ್ದಕ್ಕಿಂತ ಸ್ವಲ್ಪ ಜಾಸ್ತಿನೇ ಹೇಳಿಕೊಳ್ಳುವಷ್ಟಿದೆ. ಹಾಗಾಗಿ ಯಾವಾಗ ರಾತ್ರಿ ಆಗೋದು ಅಂತ ನಾನು ಕಾಯ್ತಾನೆ ಇರ್ತಿದ್ದೆ. ಹಗಲೆಲ್ಲ ಅವರು ತಮ್ಮ ಕೆಲಸದಲ್ಲಿ ಬಿಸಿ ಆಗಿಬಿಡ್ತಿದ್ರು ಕೂಡ ರಾತ್ರಿ ಮಾತ್ರ ನನ್ನನ್ನ ನಿರಾಶೆ ಮಾಡ್ತಿರಲಿಲ್ಲ. ಹೀಗೆ ಎಲ್ಲಾನೂ ಚೆನ್ನಾಗಿ ನಡೆಗಿತಾ ಇರುವಾಗ ಒಂದು ದಿನ ಅವರು ಯಾವುದೋ ಒಂದು ದೊಡ್ಡ ಕಾಂಟ್ರಾಕ್ಟ್ ಹಿಡ್ಕೊಂಡಿದ್ರು. ಅದರ ಕೆಲಸದ ಪ್ರಯುಕ್ತ ಸುಮಾರು 15 ದಿನಗಳ ಮಟ್ಟಿಗೆ ಅವರು ಬೇರೆ ಊರಿಗೆ ಹೋಗಬೇಕಾಗಿತ್ತು. ಅದನ್ನ ಕೇಳಿ ನನಗೆ ಕಷ್ಟ ಆಯ್ತು. ನೀವು ಎಷ್ಟೇ ದೂರ ಹೋದ್ರೂ ರಾತ್ರಿ ಮಾತ್ರ ಮನೆಗೆ ಬರೋ ಹಾಗೆ ಮಾಡಿಕೊಳ್ಳಿ ಪ್ಲೀಸ್ ಅಂದೆ. ಆದರೆ ಅವರು ನಾನನ್ನ ಬಿಟ್ಟು ಹೋಗೋದಕ್ಕೆ ಇಷ್ಟ ಇಲ್ಲ ಚಿನ್ನ. ಆದರೆ ಕೆಲಸ ಆಗಬೇಕಲ್ವಾ, 1-2 ವಾರ ಮಾತ್ರ ಕೆಲಸ ಬೇಗ ಮುಗಿಸಿ ಬಂದು ಬಿಡ್ತೀನಿ ಅಂತ ಸಮಾಧಾನ ಮಾಡಿ ಹೊರಟೋದ್ರು. ಇದೀಗ ಮನೆಯಲ್ಲಿ ನಾನು ಒಬ್ಬಳೇ ಇರ್ತಿದ್ದೆ. ಪಕ್ಕದಲ್ಲಿ ಮನೆಗಳು ಇರ್ತಾ ಇದ್ದಿದ್ದರಿಂದ ಯಾವುದೇ ಭಯ ಇರಲಿಲ್ಲ. ಆದರೆ ನಂಗೆ ಮನೆಯಲ್ಲಿ ಒಬ್ಬಳೇ ಮಲಗೋದಕ್ಕೆ ಬೇಜಾರಾಗ್ತಿತ್ತು. ಅದು ಅಲ್ದೆ ಗಂಡ ಪ್ರತಿನಿತ್ಯ ಸ್ವರ್ಗ ತೋರಿಸಿ ಈಗ ಒಮ್ಮೆಲೆ ಬಿಟ್ಟು ಹೊಟ್ಟ ಹೋದರೆ ನನ್ನ ಪರಿಸ್ಥಿತಿ ಏನಾಗಬೇಡ ನೀವೇ ಊಹೆ ಮಾಡಿಕೊಳ್ಳಿ. ಹಸಿವು ಜಾಸ್ತಿ ಆದಾಗ ದೇವರು ಕೊಟ್ಟ ಕೈಗಳಿಂದ ಹೊಟ್ಟೆ ತುಂಬಿಸಿಕೊಳ್ಳೋದಕ್ಕೆ ಎಷ್ಟೇ ಪ್ರಯತ್ನ ಮಾಡಿದ್ರು ಅದರಿಂದ ಏನೂ ಸುಖ ಸಿಗತಿರಲಿಲ್ಲ. ಹೀಗೆ 1-2 ದಿನ ಕಳಿತು. ನನ್ನ ಗಂಡಗೆ ಫೋನ್ ಮಾಡಿ ನೀವು ಆದಷ್ಟು ಬೇಗ ಬನ್ನಿ, ನಂಗಿಲ್ಲಿ ಒಬ್ಬಳೇ ಇರೋದಕ್ಕೆ ಕಷ್ಟ ಆಗ್ತಿದೆ ಅಂದೆ. ನಾನು ಪದೇ ಫೋನ್ ಮಾಡಿದಾಗ ಅವರ ಕೋಪದಿಂದ ನಾನಿಲ್ಲಿ ಕೆಲಸ ಮಾಡಬೇಕು ಬೇಡವಾ ಅಂತ ಫೋನ್ ಕಟ್ ಮಾಡಿಬಿಡ್ತಿದ್ರು. ಆ ದಿನ ಸಂಜೆ ಸೂರಜ್ ನಮ್ಮ ಮನೆಗೆ ಬಂದ. ಸೂರಜ್ ನನ್ನ ಗಂಡನ ಚಿಕ್ಕಪ್ಪನ ಮಗ. ಕಾಲೇಜ್ ಮುಗಿಸಿ ಕೆಲಸವನ್ನ ಹುಡುಕುತ್ತಿದ್ದ. ಅವನು ನಮ್ಮ ಮನೆಗೆ ಬಂದಾಗ ಮೊದಲು ನನಗೆ ಸ್ವಲ್ಪ ಕಿರಿಕಿರಿ ಅನ್ನಿಸ್ತು. ಯಾಕಂದ್ರೆ ಗಂಡನ ಜೊತೆ ಮೊದಲೇ ಜಗಳ ಮಾಡಿಕೊಂಡಿದ್ದೆ. ಇವನು ಬೇರೆ ಅವರಿಲ್ಲದ ಸಮಯದಲ್ಲಿ ಬಂದ್ಬಿಟ್ಟಿದ್ದಾನೆ. ನಾನು ಇಂಥ ಸಮಯದಲ್ಲಿ ಇವನಿಗೆ ಉಪಚಾರ ಮಾಡಬೇಕಲ್ಲ ಅಂತ ಮೊದಲು ಯೋಚನೆ ಆಯ್ತು. ಸ್ವಲ್ಪ ಹೊತ್ತಲ್ಲಿ ನನ್ನ ಗಂಡ ಮತ್ತೆ ಕಾಲ್ ಮಾಡಿದ್ರು. ಸೂರಜ್ ಬಂದಿದ್ದಾನಾ ಅಂತ ಕೇಳಿದ್ರು. ಹೌದು ಅಂದೆ. ಅವನಿಗೆ ನಾನೇ ಫೋನ್ ಮಾಡಿ ಬರೋದು ಹೇಳ್ದೆ ಅಂದ್ರು.
ನಿನಗೆ ಒಬ್ಬಳೇ ಇದ್ರೆ ಸ್ವಲ್ಪ ಬೋರ್ ಆಗುತ್ತೆ, ಅವನು ನಿನಗೆ ಸಣ್ಣ ಪುಟ್ಟ ಕೆಲಸಗಳಲ್ಲಿ ಸಹಾಯ ಮಾಡ್ತಾನೆ ಅಂದ್ರು. ಸರಿ ಅಂತ ನಾನು ಸುಮ್ನಾದೆ. ಆದರೆ ಅವನು ನಾನು ಅಂದುಕೊಂಡಂತೆ ಇರಲಿಲ್ಲ. ನನ್ನ ಜೊತೆ ಚೆನ್ನಾಗಿ ಮಾತಾಡಿ ಹೊಂದಿಕೊಂಡಿದ್ದ. ಅವನು ಬಂದಿದ್ದರಿಂದ ನಂಗೂ ಒಳ್ಳೆ ಟೈಮ್ ಪಾಸ್ ಆಗ್ತಿತ್ತು. ನನ್ನ ಕಾಲೇಜ್ ದಿನಗಳ ಬಗ್ಗೆ ವಿಚಾರಿಸಿಕೊಂಡೆ. ಅವನು ತುಂಬಾ ಚೆನ್ನಾಗಿ ಮಾತಾಡ್ತಿದ್ದ. ಆ ದಿನ ರಾತ್ರಿ ಇಬ್ಬರೂ ಊಟ ಮಾಡಿದ್ವಿ. ಸೂರಜ್ ಒಂದು ರೂಮಲ್ಲಿ ಮಲ್ಕೊಂಡ. ನಾನು ನನ್ನ ರೂಮಲ್ಲಿ ಮಲಗಿದ್ದೆ. ಆದರೆ ನಂಗೆ ನಿದ್ದೆನೇ ಬರ್ತಿರಲಿಲ್ಲ. ಯಾಕಂದ್ರೆ ನನಗೆ ತುಂಬಾ ನೆನಪಾಗ್ತಿತ್ತು. ನನ್ನ ಗಂಡನ ಜೊತೆ ಪ್ರತಿದಿನ ತುಂಬಾ ಎಂಜಾಯ್ ಮಾಡ್ಕೊಂಡು ಖುಷಿಯಾಗಿರ್ತಿದ್ವಿ. ಈಗ ಅದೇ ನೆನಪಲ್ಲಿ ಯೋಚಿಸ್ತಾ ನನಗೆ ನಿದ್ದೆ ಬಂದಿದ್ದೇ ಗೊತ್ತಾಗಲಿಲ್ಲ. ಬೆಳಿಗ್ಗೆ ಸ್ವಲ್ಪ ಲೇಟಾಗಿದ್ದೆ. ಹಾಗೆ ಬಾತ್ರೂಮ್ಗೆ ಹೋದೆ. ಹಾಗೆ ಗೊತ್ತಿಲ್ದೆ ಬಾತ್ರೂಮಿನ ಡೋರ್ ತೆಗೆದೆ. ಸೂರಜ್ ಒಳಗಡೆ ಸ್ನಾನ ಮಾಡ್ತಿದ್ದ. ಡೋರ್ ಸರಿಯಾಗಿ ಹಾಕೊಂಡಿರಲಿಲ್ಲ ಅಂತ ಅನ್ಸುತ್ತೆ. ಆಗ ಒಮ್ಮೆಲೆ ನನ್ನ ಕಣ್ಣಿಗೆ ಬಿದ್ದಿದ್ದು ನನ್ನನ್ನ ನಿದ್ದೆಯಿಂದ ಎಚ್ಚರ ಮಾಡಿಸಿಬಿಟ್ಟಿತ್ತು. ಯಾಕಂದ್ರೆ ಅದರ ಗಾತ್ರ ಆ ರೀತಿ ಇತ್ತು. ಅದನ್ನ ನೋಡಿ ನಂಗೆ ನಾಚಿಕೆಯಾಗಿ ಕಿಚನ್ಗೆ ಓಡಿ ಬಂದ್ಬಿಟ್ಟೆ. ಸ್ವಲ್ಪ ಹೊತ್ತಲ್ಲೇ ಸೂರಜ್ ಸ್ನಾನ ಮುಗಿಸಿ ಬಂದು ನಾನವನಿಗೆ ತಿಂಡಿ ಮಾಡಿಕೊಟ್ಟೆ. ಆದರೆ ಅವನ ಮುಖ ನೋಡೋದಕ್ಕೆ ಆಗ್ತಾ ಇರ್ಲಿಲ್ಲ. ಯಾಕಂದ್ರೆ ಅವನನ್ನ ನೋಡಿದಾಗಲೆಲ್ಲ ಅದೇ ಮತ್ತೆ ಕಣ್ಣ ಮುಂದೆ ಬರ್ತಿತ್ತು. ಅವನು ನಂಗೆ ಸ್ವಲ್ಪ ಕೆಲಸ ಇದೆ, ಮುಗಿಸಿ ಸಂಜೆ ಬರ್ತೀನಿ. ಮಾರ್ಕೆಟ್ ಇಂದ ಏನಾದ್ರೂ ತರಬೇಕು ಅಂದ್ರೆ ನನಗೆ ಫೋನ್ ಮಾಡಿ ಅಂತ ಹೇಳಿ ಹೊರಟೋದ. ಅವನು ಹೋದ ನಂತರ ನಾನು ಇಡೀ ದಿನ ಅವನನ್ನ ನೆನಪು ಮಾಡಿಕೊಂಡು ಫುಲ್ ಎಂಜಾಯ್ ಮಾಡ್ತಾ ಕನಸು ಕಾಣ್ತಿದ್ದೆ. ಅಣ್ಣ ತಮ್ಮ ಇಬ್ಬರೂ ತುಂಬಾ ಫಿಟ್ ಆಗಿದ್ದಾರೆ ಅಂತ ತಿಳಿದಾಗ ಇನ್ನಷ್ಟು ಖುಷಿ ಆಯ್ತು. ಸಂಜೆ ಆದಾಗ ಸೂರಜ್ ಮನೆಗೆ ಬಂದ. ನಾವು ಊಟ ಮುಗಿಸಿ ಮತ್ತೆ ಮಲಗೋಕೆ ರೆಡಿಯಾಗಿದ್ವಿ. ಸೂರಜ್ ಮಲಗಿರೋ ರೂಮಿನ ಫ್ಯಾನ್ ವರ್ಕ್ ಆಗ್ತಿರಲಿಲ್ಲ. ಈ ರೂಮಿನ ಫ್ಯಾನ್ ಸರಿ ಇಲ್ವಾ ಅಂತ ಕೇಳಿದ. ಹೌದಾ, ನಾವ್ಯಾರೂ ಅದನ್ನ ಅಷ್ಟಾಗಿ ಯೂಸ್ ಮಾಡಲ್ಲ, ಹಾಗಾಗಿ ನೋಡ್ಕೊಂಡಿಲ್ಲ ಅಂದೆ. ಹೌದಾ, ಅದಕ್ಕೆ ಇಲ್ಲಿ ಮಲಗೋದು ಸ್ವಲ್ಪ ಕಷ್ಟ, ಸೊಳ್ಳೆ ತುಂಬಾ ಇದೆ ಅಂತಂದ. ಹಾಗಿದ್ರೆ ಒಂದು ಕೆಲಸ ಮಾಡು, ಅಲ್ಲೊಂದು ಸೊಳ್ಳೆ ಬರದ ಇದೆ, ತೆಗೆದುಕೊಡ್ತೀನಿ ಅಂತ ಹೇಳ್ದೆ. ಆದ್ರೆ ಅದು ಸ್ವಲ್ಪ ಮೇಲಕ್ಕಿತ್ತು, ಅದನ್ನ ತೆಗೆಯೋದಕ್ಕೆ ಆಗ್ತಾ ಇರ್ಲಿಲ್ಲ. ನಾನು ಚೇರೊಂದನ್ನ ತಗೊಂಡು ಬಂದು ಅದರ ಮೇಲೆ ಹತ್ತು ನಿಂತ್ಕೊಂಡೆ. ಸೂರಜ್ಗೆ ಸ್ವಲ್ಪ ಚೇರು ಹಿಡ್ಕೊಳ್ಳೋದಕ್ಕೆ ಹೇಳ್ದೆ. ನಾನು ಹಾಗೆ ಹೇಳಿದಾಗ ಅವನ ಮುಖದಲ್ಲಿ ಸಂತೋಷನ ಗಮನಿಸದೆ. ಅವನು ನನ್ನ ಪಕ್ಕದಲ್ಲಿ ನಿಂತು ಚೇರ್ ಹಿಡ್ಕೊಂಡು ನಿಂತಿದ್ದ. ನಾನು ಮೇಲ್ಗಡೆ ಇಟ್ಟಿರೋ ಸೊಳ್ಳೆ ಪರದೆನ ಹುಡುಕುತ್ತಿದ್ದೆ. ಹಾಗೆ ಒಮ್ಮೆ ಅವನ ಕಡೆ ನೋಡಿದೆ. ಸೂರಜ್ ನನ್ನ ಸೌಂದರ್ಯನ ಕದ್ದು ನೋಡ್ತಿದ್ದ. ಅವನಿಗೆ ಇನ್ನಷ್ಟು ಹೊತ್ತು ನೋಡೋದಕ್ಕೆ ಅವಕಾಶ ಆಗೋತರ ನಾನು ನಿಧಾನವಾಗಿ ಸೊಳ್ಳೆ ಪರದೆ ಹುಡುಕ್ತಿದ್ದೆ. ಅದು ನನ್ನ ಕಣ್ಣಿಗೆ ಬಿದ್ರೂ ಕೂಡ ಅಯ್ಯಯ್ಯೋ ಇನ್ನೂ ಸಿಗಲಿಲ್ಲ ಅನ್ನೋ ಹಾಗೆ ನಾಟಕ ಆಡ್ತಾ ಹಾಗೆ ನಿಂತಿದ್ದೆ. ಯಾಕೋ ಅದು ಸಿಗ್ತಾ ಇಲ್ಲ. ಯಾವುದಕ್ಕೂ ನಿನ್ನ ಚೇರ್ನ ಗಟ್ಟಿಯಾಗಿ ಹಿಡ್ಕೋ ಸೂರಜ್ ಅಂದೆ. ಅವನು ಆಯ್ತು ಅಂತ ಹೇಳ್ತಾ ಮತ್ತೆ ನನ್ನನ್ನೇ ನೋಡ್ತಿದ್ದ. ನೀವೇನು ಹೆದರಕೋಬೇಡಿ, ಒಂದು ವೇಳೆ ನೀವು ಬಿದ್ರೆ ನಾನು ಹಿಡ್ಕೊಳ್ತೀನಿ ಅಂತ ಹೇಳ್ತಾ ಕಳ್ಳ ಅವಕಾಶಕ್ಕಾಗಿ ಕಾಯುತ್ತಿದ್ದಾನೆ ಅಂತ ಗೊತ್ತಾಯಿತು. ನಾನಲ್ಲಿಂದ ಸೊಳ್ಳೆ ಪರದೆನ ತೆಗೆದು ಅವನ ಕೈಕೊಟ್ಟೆ. ಆಮೇಲೆ ನನ್ನ ಮನಸ್ಸಲ್ಲಿ ಒಂದು ಆಲೋಚನೆ ಬಂತು. ಅಯ್ಯೋ ಸೂರಜ್, ಬಹುಶಃ ಈ ಸೊಳ್ಳೆ ಪರದೆ ಹರಿದು ಹೋಗಿದೆ. ನಂಗೆ ಈಗ ನೆನಪಾಯಿತು. ಅದಕ್ಕಾಗಿಯೇ ನಾವಿದನ್ನ ಬಳಸದೆ ಮೇಲೆ ಇಟ್ಟು ಬಿಟ್ಟಿದ್ವಿ. ಒಂದು ಕೆಲಸ ಮಾಡು, ನೀನು ನನ್ನ ರೂಮಲ್ಲಿ ಮಲಗು, ಅಲ್ಲೇ ಫ್ಯಾನ್ ವರ್ಕ್ ಆಗುತ್ತೆ ಅಂದೆ. ಹಾಗೆ ಹೇಳುವಾಗ ಅವನ ಮುಖದ ಭಾವನೆಯನ್ನ ಗಮನಿಸ್ತಿದ್ದೆ. ಅವನು ಸ್ವಲ್ಪ ಕೂಡ ಬೇಡ ಅಂದೆ. ಹಾಗೆ ಆಗಲಿ ಅಂದ. ನಾನು ಆ ದಿನ ಸಾಮಾನ್ಯವಾಗಿ ಸೀರೆನಲ್ಲಿದ್ದೆ. ಪ್ರತಿದಿನದಂತೆ ಮನೆ ಕೆಲಸ ಮುಗಿಸಿ ಸ್ವಲ್ಪ ತೀರಿಸಿಕೊಳ್ಳಬೇಕು ಅಂತ ಅನಿಸ್ತು. ಆತನು ಪ್ರಮೋದ್ ನನ್ನ ಸಂಬಂಧಿಗಳಲ್ಲಿ ಒಬ್ಬ. ಆ ಸಮಯದಲ್ಲಿ ಅವನು ನನ್ನ ಮನೆಗೆ ಬಂದಿದ್ದ. ಕೆಲವು ದಿನ ನನ್ನ ಗಂಡ ಕೆಲಸದ ನಿಮಿತ್ತ ದೂರ ಹೋಗಿದ್ರು. ಆ ರಾತ್ರಿನ ಒಂದೇ ಕೋಣೆನಲ್ಲಿ ಮಲಗಬೇಕಾದ ಪರಿಸ್ಥಿತಿ ನಿರ್ಮಾಣ ಆಯಿತು. ಬೆಡ್ ಒಂದೇ, ಆದರೆ ನಾವು ಬೇರೆ ಬೇರೆ ಬೆಡ್ಶೀಟ್ನ ಹೊತ್ಕೊಂಡು ಮಲ್ಕೊಂಡ್ವಿ. ನಾನು ಸ್ವಲ್ಪ ಲೈಟ್ ಇಟ್ಕೊಂಡಿದ್ದೆ. ನಂಗೆ ಒಂದು ಕಿರಿದಾದ ಬೆಳಕು ಇದ್ರೆ ಸುಲಭವಾಗಿ ನಿದ್ದೆ ಬರುತ್ತೆ. ನಿದ್ದೆಗೆ ಹೋಗುವ ಯತ್ನದಲ್ಲಿದ್ರೂ ಹೃದಯದಲ್ಲಿ ಒಂದು ಅನಾಮಿಕ ಗೊಂದಲದ ಭಾವನೆಯನ್ನ ಅನುಭವಿಸುತ್ತಿದ್ದೆ. ಬಹುಶಃ ಒಬ್ಬಂಟಿತನ ಇಲ್ಲವೇ ಯಾರಾದರೂ ನನ್ನನ್ನ ಸಂಪೂರ್ಣವಾಗಿ ಅರ್ಥ ಮಾಡಿಕೊಳ್ಳಬೇಕು ಅನ್ನೋ ಆಸೆ. ನಾನು ತಿರುಗಿ ನೋಡುವಾಗ ಪ್ರಮೋದ್ ನನ್ನ ಕಡೆ ತಿರುಗಿದ್ದ. ಅವನ ಮುಖದಲ್ಲಿ ಎಷ್ಟೋ ಭಾವನೆಗಳು ಕಂಗೊಳಿಸುತ್ತಾ ಇದ್ವು. ಗಂಭೀರತೆ, ಅಸಹಾಯಕತೆ, ತಿಳಿಯದ ಸ್ಪಂದನೆಗಳು. ನಾನು ನಿದ್ರಿಸೋ ನೆಪದಲ್ಲಿ ಕಣ್ಣು ಮುಚ್ಚಿದ್ದೆ. ಆದರೆ ನನ್ನ ಆತ್ಮಸಾಕ್ಷಿ ಸಂಪೂರ್ಣ ಎಚ್ಚರದಲ್ಲೇ ಇತ್ತು. ಅವನು ಸುಮ್ನೆ ನನ್ನನ್ನೇ ನೋಡ್ತಿದ್ದ. ನಾನು ಯಾವ ಸ್ಥಿತಿನಲ್ಲಿ ಇದ್ದೀನಿ ಅನ್ನೋದನ್ನ ಅರ್ಥ ಮಾಡಿಕೊಳ್ಳೋದಕ್ಕೆ ಯತ್ನಿಸುತ್ತಾ ಇದ್ದ. ಅವನ ಕಣ್ಣಲ್ಲಿ ನಾನು ಅದೆಷ್ಟೋ ಪ್ರಶ್ನೆಗಳ ಉತ್ತರವಿಲ್ಲದಂತೆ ಕಾಣ್ತಾನೇ ಇದ್ದೆ. ನಾನು ತಿರುಗಿ ಅವನಿಗೆ ನೇರವಾಗಿ ಕೇಳಿದೆ,
ಏನಾಗ್ತಿದೆ ನಿನಗೆ? ಒಂದು ಕ್ಷಣ ಅವನು ಸುಮ್ನೆ ಇದ್ದ, ನಂತರ ಯೋಚಿಸಿ ನಗು ಮಾಡಿದ. ನಾನು ಇಷ್ಟೆಲ್ಲ ಯೋಚಿಸ್ತಿದ್ದೆ ಅಂದ. ನಾನು ಅವನಿಗೆ ಸ್ಪಷ್ಟವಾಗಿ ಹೇಳಿದೆ, ನಮ್ಮ ನಡುವೆ ನಂಬಿಕೆ ಇರಲಿ. ನಾವಿಬ್ಬರೂ ಒಬ್ಬರಿಗೊಬ್ಬರ ಬಗ್ಗೆಗೆ ಗೌರವ ಇಟ್ಕೊಳ್ಳೋಣ. ಏನೇ ಆದ್ರೂ ಇದು ತಪ್ಪುದಾರಿ ಅಲ್ಲ ಅನಿಸಬೇಕು. ಆ ನಗ್ತಾ, ನೀನು ಹೇಗೆ ಮಾತಾಡ್ತೀಯ ಅಂದ್ರೆ ಕೆಲವೊಮ್ಮೆ ಜೀವನದಲ್ಲಿ ನಿಂತೋಗುತ್ತೆ ಅಂತ ಅನ್ಸುತ್ತೆ ಅಂದ. ನಮ್ ನಡುವೆ ಆಗಿದ್ದ ಪರಸ್ಪರ ಸಂವಾದ ಭಾವನೆಗಳನ್ನ ವಿವರಿಸೋ ಸಾಧನೆ ಆಯಿತು. ಆ ರಾತ್ರಿ ಯಾವುದೇ ಅಹಿತಕರ ಘಟನೆ ಆಗ್ಲಿಲ್ಲ. ಆದರೆ ಅದು ನನ್ನ ಜೀವನದಲ್ಲಿ ಹೊಸ ಬೆಳಕೊಂದನ್ನ ತಂದುಕೊಟ್ಟಿತ್ತು. ವ್ಯಕ್ತಿತ್ವ, ನಂಬಿಕೆ ಮತ್ತೆ ಸಂಬಂಧಗಳ ಮೇಲಿನ ಒಂದು ಹೊಸ ಅರಿವು. ಆನಂತರ ಗಂಡ ಮನೆಗೆ ಮರಳಿದ್ರು. ಆದರೆ ನಾನು ನಾನಾಗಿದ್ದಿದ್ದು, ನನ್ನೊಳಗಿನ ಶಕ್ತಿ ಅರಿತಿದ್ದು ಆ ಅನುಭವದ ನಂತರನೇ. ಕಥೆ ಇಲ್ಲಿಗೆ ಮುಗಿಯುತ್ತೆ. ಕಥೆ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನ ಮರಿಬೇಡಿ. ಇಂತಹ ಇನ್ನಷ್ಟು ಇಂಟರೆಸ್ಟಿಂಗ್ ಕಥೆಗಳಿಗಾಗಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.